ಹಾಯ್ ಹೆಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹಿಂದಿನ ಬ್ಲಾಗ್ ನೋಡಿದ್ದೀರಾ ಅಂತ ಅನ್ಕೋತೀನಿ, ಹಳದಿ ಶಾಸ್ತ್ರದ್ದು. ಇದು ಬಂದು ಚಪ್ರದ ದಿನದ್ದು ವ್ಲಾಗ್ ಆಗಿರುತ್ತೆ. ಸೊ ಅವತ್ತೇ ಕೂಡ ನಾವು ಚೌಟ್ರಿಗೆ ಹೋಗ್ಬೇಕಾಗಿರುತ್ತೆ. ನಮ್ಮ ಕಡೆ 3 ಸಲ ಅರ್ಶಿನದ ನೀರು ಒಯ್ತಾರೆ. ಹಂಗಾಗಿ ಚಪ್ರದ ಅಡಿಲೂ ಒಂದು ಒಯ್ತಾ ಇದ್ದಾರೆ. ನೆನ್ನೆ ಏನು ಅಪ್ಲೋಡ್ ಮಾಡಿದ್ದೆ ಅದು ಅರ್ಶಿನದ ಶಾಸ್ತ್ರದಲ್ಲಿ ಒಂದು ನೀರು ಒಯ್ದಿರ್ತಾರೆ. ಅದಾದಮೇಲೆ ಚಪ್ರ ಕೂರಿಸಿರ್ತಾರೆ, ಅದರ ಅಡಿಲೂ ಕೂಡ ಹುಡುಗ ಆಗಲಿ ಹುಡುಗಿಗಾಗಲಿ ಇನ್ನೊಂದು ಅರ್ಶಿನದ ನೀರನ್ನ ಒಯ್ತಾರೆ. ಹಾಗೆ ಒಂದು 5 ಜನ 3 ಜನ ಮುತ್ತೈದೆಯರು ಏನು ಶಾಸ್ತ್ರ ಮಾಡಬೇಕು ಅದೆಲ್ಲ ಮಾಡ್ತಾರೆ. ಅದಾದಮೇಲೆ ಚೌಟ್ರಿಗೆ ಹೋದ್ಮೇಲೆ ಧಾರೆ ದಿನ ಧಾರೆಗೂ ಮುಂಚೆ ಅವಾಗೊಂದು ಅರ್ಶಿನದ ನೀರು ಅಂತ ಒಯ್ತಾರೆ. ಅರ್ಶಿನದ ನೀರೆಲ್ಲ ಉಯ್ದ ಮೇಲೆ ಏನು ಕಂಕಣ ಕಟ್ಟಬೇಕು, ಹಾಗೆ ಇನ್ನೇನೇನು ಇರುತ್ತೆ ಶಾಸ್ತ್ರಗಳು ಅದೆಲ್ಲ ಮಾಡ್ಕೋತಾರೆ. ಸೊ ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಶಾಸ್ತ್ರಗಳಿದೆ. ಸೊ ಮದುವೆ ಆಗೋ ಮುಂಚೆ ಒಂದು ರೀತಿ ಶಾಸ್ತ್ರ, ಮದುವೆ ಆದಮೇಲೆ ಆಮೇಲೆ ಬೀಗ್ರೂಟ ದಿನ ಒಂದು ರೀತಿ ಶಾಸ್ತ್ರ, ಸುಮಾರು ಥರ ಶಾಸ್ತ್ರಗಳಿದೆ. ಅಕ್ಷತೆ ನಾವು ಮೇಲ್ಗಡೆ ಅಕ್ಷತೆ ಉದಿಸು ಎಲ್ಲ ಹಂಗಲ್ಲ ಒಳಗಿಲ್ಲಪ್ಪ ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋ 3 ಗಂಟೆ. 1 2 ಇನ್ನೊಂದು ಆಗೋಯ್ತು ಕಣ. ಆಗೋಯ್ತು ಆಗೋಯ್ತು. ಆ ಕಡೆ ಕಂಟೆಸೋ ಒಂದಿಲ್ಲ ಅಷ್ಟೇ. ಹುಡುಗಿನೇ ಇಲ್ವಲ್ಲ, ಕಂಬ ಕಟ್ಟಿಸ್ತಾ ಏ ಬನ್ನ ಕಡುತ್ತೀವಿ ಎಲೆಗ ಚಿನ್ನ ಬೆಳ್ಳಿ 2 ತಕೋ. ಕೈಯಲ್ಲಿ ಇಟ್ಕೋದನ್ನ ಕೈಲಿ ಅದ್ರ ಮೇಲೆ ಹಂಗೆ ಸ್ವಲ್ಪ ಬಿಡು, ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಬಿಡು. ಆ ಕಡೆ ಬಿಡು, ಆ ಕಡೆ ನಿಧಾನಕ್ಕೆ ಒಂದೇ ಇಟ್ಟು ಕೊಡ್ದ್ಬಿಟ್ಟ. ಕಾಯಿ ಏನಾಗ್ಬೇಕು? ಅವಳು ದೊಡ್ಡಮ್ಮ ಆಗ್ಬೇಕು, ದೊಡ್ಡಮ್ಮ ಆಗ್ಬೇಕು. ಗಣಪತಿಗೆ ಬೆಳಗಪ್ಪ ಫಸ್ಟ್ ಗಣಪತಿಗೆ ಬೆಳಗ. ಒಟ್ಟಿಗೆ ಐತೆ. ಫಸ್ಟ್ ಗಣಪತಿ ಏನೇ ಮಾಡಿದ್ರು ಫಸ್ಟ್ ಗಣಪತಿ ಮಾಡಿಬಿಟ್ಟು ಬೇಗ ತಗೊಳ್ಳಿ. ಅಯ್ಯೋ ಅಂತ ತಗೊಳ್ಳಲ್ಲ. ಸುಡ್ತಾ ಪೂಜೆ ಸುಡ್ತಾ ಸುಟ್ಟಿಲ್ವಾ ಎತ್ತೇಲ ಅಂತ. ಹತ್ಕೊ ಮಾಡ್ಬಿಡದ ಶಿಬಾಯಿ ನಾನು ಮಾಡ್ತೀನಿ ಸುಮ್ಮನೆ ಮುಚ್ಚಿ. ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾರೆ, ಸಿಟಿಯವ್ರು ಮಾಡಲ್ಲ. ಅದಕ್ಕೆ ಚಪ್ರ ಹೆಂಗು ಹಸೆ ಮನೆ ಮಡಗಿದ್ರೆ ಅದಕ್ಕೆ ಅವ್ನು ಕೂಡ್ಸಕ್ಕೆ ಮಾಡೋದು. ಇವಾಗ ಅಲ್ಲಿಗೆ ಚಪ್ರದ 3 ಐತೆ, ಸರಿ ಹೋಯ್ತದೆ. ಅಷ್ಟೇ. ಎತ್ಕೊಟ್ಬಿಡ ಇವಾಗ. ಶಾಸ್ತ್ರ ಎಲ್ಲ ಬೆಳಗ್ಗೆ ಮುಗೀತು, ಒಂದು 10 ಗಂಟೆ ಅಷ್ಟೊತ್ತಿಗೆಲ್ಲ ಮುಗೀತು. ಅದಾದಮೇಲೆ ನಾವು ಇಲ್ಲಿ ಚೌಟ್ರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಒಂದು 3 ಗಂಟೆಗೇನೋ ನಾವು ಹೊರಟ್ವಿ. ಮದುವೆ ಇರೋದು KR ನಗರದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಬೇಗ ಬಿಟ್ಟರೆ ಬೇಗ ಹೋಗಿ ತಲುಪ್ತೀವಿ. ಹಾಗೆ ಅವತ್ತೇ ಕೂಡ ರಿಸೆಪ್ಷನ್ ಕೂಡ ಇತ್ತಲ್ವ, ಸೊ ಹಂಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ.
ನಾವು 3 ಬಿಟ್ಟು ಒಂದು 6 ಒಳಗೆಲ್ಲ ನಾವು ಕೆ ಆರ್ ನಗರ ರೀಚ್ ಆದ್ವಿ ಚೌಟ್ರಿಗೆ. ಬಟ್ ಹುಡುಗಿ ಮನೆಯವರೇ ಬಂದಿರಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು. ಹಾಗಾಗಿ ನಾವು ಚೌಟ್ರಿ ಒಳಗೆ ಹೋಗಿರಲಿಲ್ಲ, ಯಾಕಂದರೆ ಹುಡುಗಿ ಮನೆಯವರೇ ಆರತಿ ಮಾಡಿ ಕರ್ಕೋಬೇಕಿತ್ತು. ಹಂಗಾಗಿ ನಾವೆಲ್ಲ ಈಚೆನೇ ಇದ್ವಿ. ಅವರೆಲ್ಲ ಬಂದು ಆರತಿ ಮಾಡಿ ಹುಡುಗನ್ನ ಕರ್ಕೊಂಡಾದ್ಮೇಲೆ ನಾವೆಲ್ಲ ಒಳಗೋಗಿ ರೆಡಿ ಆಗಿದ್ದು. ಸೊ ಸ್ವಲ್ಪ ಲೇಟೇ ಆಗೋಯಿತು, ಆಲ್ಮೋಸ್ಟ್ ಒಂದು 7:30 ಹತ್ತತ್ರ ಆಗೋಯಿತು. ರಿಸೆಪ್ಷನ್ಗೆ ನಿಂತ್ಕೊಳ್ಳೋದೇ 8 ಆಗೋಯಿತು ಅವರೆಲ್ಲ ರೆಡಿ ಆಗಿಬಿಟ್ಟು. ಸೊ ರಿಸೆಪ್ಷನ್ದು ಅದೇ ಥರ ವ್ಲಾಗ್ ಏನೂ ಮಾಡ್ಕೊಳ್ಳಿಲ್ಲ, ಯಾಕಂದರೆ ನಾವು ರೆಡಿಯಾಗಿ ಬರೋದು ಲೇಟ್ ಆಯಿತು. ಹಾಗೆ ಮಕ್ಕಳನ್ನೆಲ್ಲ ನೋಡಿಕೊಂಡು ನಿಜವಾಗ್ಲೂ ಅದೇ ಥರ ವೀಡಿಯೋಸ್ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಾದಮೇಲೆ ರಿಸೆಪ್ಷನ್ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ, ಹಾಗೆ ಹುಡುಗನ ಮನೆ ಕಡೆಯಿಂದ ಹುಡುಗಿಗೆ ಒಂದಷ್ಟು ಶಾಸ್ತ್ರ ಅಂತ ಮಾಡ್ತಾರೆ. ಏನು ಒಂದು 5 ಥರ 9 ಥರ ಈ ರೀತಿ ತಟ್ಟೆ ಸಾಮಾನೆಲ್ಲ ತುಂಬೋದು, ಹಣ್ಣು ಹಾಗೆ ಕಾಯಿ, ಏನು ಹುರ್ಗಡ್ಲೆ, ಬೆಲ್ಲ, ಹೂವು, ಹಾಗೆ ಏನು ಹುಡುಗನ ಮನೆಯಿಂದ ಸೀರೆ ತಗೊಟ್ಟಿರ್ತಾರೆ ಅದನ್ನು ಒಂದು ತಟ್ಟೆಗೆ ಹಾಕಿಡೋದು. ಈ ರೀತಿ 9 ತಟ್ಟೆ 15 ತಟ್ಟೆ ಎಷ್ಟೋ ಆ ರೀತಿ ತಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಹುಡುಗನ ಮನೆ ಕಡೆಯವರು ಶಾಸ್ತ್ರನ ಮಾಡ್ತಾರೆ. ಸೊ ಆ ಒಂದು ಶಾಸ್ತ್ರ ನಡೀತಾ ಇತ್ತು. ಸೊ ಅದರದ್ದೇ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ. ಈ ಒಂದು ಶಾಸ್ತ್ರ ನಡೀತಿದ್ದೆ ಆಲ್ಮೋಸ್ಟ್ ಒಂದು 10:30 ಮೇಲೆ ಅನಿಸುತ್ತೆ, 10:30 11 ಆಗಿತ್ತು ಆವಾಗ ಶಾಸ್ತ್ರ ನಡೆದಿದ್ದು. ನಾವು ನೈಟ್ ರಿಸೆಪ್ಷನ್ಗೆ ಅಂದ್ಬಿಟ್ಟು ಗೌನ್ ಹಾಕ್ಕೊಂಡಿದ್ವಿ. ಸೊ ಅದೇ ಗೌನಲ್ಲೇ ನಾವು ಬಳೆನೂ ಹಾಕ್ಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಬಳೆನೂ ಆವಾಗಲೇ ಹಾಕಿಸ್ಕೊಂಡ್ವಿ ನಾವು. ಜಶ್ವಿತ್ತು ಹಾಗೆ ಎಲ್ಲನೂ ನೋಡ್ತಾ ಇದ್ದ, ನಿಮ್ಮ ಮದುವೆಲೂ ಇದೇ ಥರ ಮಾಡಿದ್ರಾ ಅಂದ್ಬಿಟ್ಟು ಎಲ್ಲನೂ ಕೇಳ್ತಾ ಇದ್ದ ನನಗೆ. ಸೊ ಹಾಗಾಗಿ ನಾನು ಅಂದ್ಬಿಟ್ಟು ನಾನು ಎಲ್ಲ ಅವನ ಜೊತೆ ಮಾತಾಡ್ತಾಯಿದ್ದೆ. ಯಾಕಂದರೆ ಅವನು ಈ ರೀತಿ ನೈಟ್ ಬೆಳಗ್ಗೆ ಎಲ್ಲ ನೋಡಿಲ್ಲ ಈ ರೀತಿ ಮದುವೆ ಆಗೋದನ್ನು ಯಾವುದನ್ನು. ಯಾಕಂದರೆ ಹಿಂಗೆ ಬಂದುಬಿಡ್ತಿದ್ವಿ ಯಾವುದೇ ಮದುವೆಗೆ ಹೋದ್ರೂ. ಸೊ ಇದೊಂಥರ ಅವನಿಗೆ ಹೊಸ ಎಕ್ಸ್ಪೀರಿಯೆನ್ಸು. ಮುನ್ನ ಮತ್ತು ಲಡ್ಡು ಇಬ್ಬರು ಮಲ್ಕೊಬಿಟ್ರು. ಸೊ ಆಲ್ಮೋಸ್ಟ್ ಒಂದು 12 ಹತ್ತತ್ರ ಆಗಿಬಿಟ್ಟಿತ್ತು ಟೈಮು. ಹಂಗಾಗಿ ಅವ್ರನ್ನ ಮಲಗಿಸ್ಬಿಟ್ಟು ಬಂದ್ವಿ ನಾವು. ಅವಾಗ ಬಳೆ ಶಾಸ್ತ್ರ ಕೂಡ ನಡೀತಾ ಇತ್ತು. ಹಾಗಾಗಿ ನಾವು ಕೂಡ ಬಳೆ ಹಾಕ್ಸ್ಕೊಂಡು ಒಟ್ಟಿಗೆ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾವು ಗೌನ್ ಕೂಡ ಬಿಚ್ಚಿರಲಿಲ್ಲ. ಹಾಗೆ ನೈಟ್ ರಿಸೆಪ್ಷನ್ಗೆ ಗೌನೇ ಹಾಕಿದ್ದು ಇಬ್ಬರು. ಅದಕ್ಕೆ ಕರ್ಲ್ ಮಾಡಿಬಿಟ್ಟು ಫ್ರೀ ಹೇರ್ ಬಿಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಮಕ್ಕಳು ನೋಡ್ಕೊಳ್ಳೋ ಇದರಲ್ಲಿ ಯಾವ ಕರ್ಲ್ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಹಾಗೆ ಒಂದು ಏರ್ ಪಿನ್ ಹಾಕ್ಬಿಟ್ಟು ಒಂದು ಸ್ಟೋನ್ದು ಕ್ಲಿಪ್ಪೆಲ್ಲ ಇತ್ತು, ಅದೆಲ್ಲ ಹಾಕ್ಕೊಂಡು ಹಾಗೆ ಬಿಟ್ಬಿಟ್ವಿ ಕೂದಲನ್ನ. ತುಂಬಾ ಸೆಕೆ ಆಗ್ತಿತ್ತು ಅಂದ್ಬಿಟ್ಟು ನಾನು ಎತ್ತಿ ಕಟ್ಬಿಟ್ಟಿದ್ದೆ. ಪ್ರಿಯಾಂಕಾ ಹಾಗೆ ಕರ್ಲ್ ಬಿಟ್ಟಿದ್ಲು, ಫ್ರೀ ಹೇರ್ ಬಿಟ್ಟಿದ್ಲು. ಹಾಗೆ ಈ ಗೌನ್ ಬಂದು 6 ಇಯರ್ ಬ್ಯಾಕ್ ನಾವು ಸ್ಟಿಚ್ ಮಾಡಿಸ್ಕೊಂಡಿರೋ ಅಂಥ ಗೌನು. ಜಶ್ವಿತ್ ಫಸ್ಟ್ ಇಯರ್ ಬರ್ಡೇಲಿ ಈ ಗೌನ್ನ ಸ್ಟಿಚ್ ಮಾಡಿಸಿದ್ದು. ಇಬ್ಬರು ಒಂದೇ ರೀತಿ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸಿದ್ದು, ಕಲರ್ ಮಾತ್ರ ಬೇರೆ ಬೇರೆ. ಸೊ ಅವಳು ಮೆರೂನ್ ಸ್ಟಿಚ್ ಮಾಡಿಸ್ಕೊಂಡಿದ್ಲು, ನಾನು ನೆವಿ ಬ್ಲೂನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಇವಾಗ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಸೊ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದು ಈ ಗೌನ್ನ ಸ್ಟಿಚ್ಚು. ನಾವೇ ಮೆಟೀರಿಯಲ್ನ ತಗೊಟ್ಟು ನಮ್ಮ ಬಾಡಿ ಮೆಜರ್ಮೆಂಟ್ಗೆ ಹೊಲಿಸ್ಕೊಂಡಿದ್ದು. ತುಂಬಾ ಇಷ್ಟಪಟ್ಟು ಸ್ಟಿಚ್ ಮಾಡಿಸ್ಕೊಂಡಿರೋದು. ಸೊ ಇದು ಬಂದು 3rd ಟೈಮ್ ಏನೋ ನಾವು ವೇರ್ ಮಾಡ್ತಾ ಇರೋದು. ಚಿಕ್ಕಮ್ಮನ ಮಗಳು ಮದುವೆಲಿ ಒಂದ್ಸಲಿ ವೇರ್ ಮಾಡಿದ್ವಿ, ಅದು ಬಿಟ್ಟರೆ ಜಶ್ವಿತ್ ಬರ್ಡೇಲೆ ಇದು 3rd ಟೈಮು. ಯಾಕಂದರೆ ಇದು ರಿಸೆಪ್ಷನ್ಗಳಿಗೆ ಅಷ್ಟೇ ವೇರ್ ಮಾಡೋಕ್ಕಾಗೋದು. ಸೊ ಹಾಗಾಗಿ ಈ ರೀತಿ ಸ್ಪೆಷಲ್ ಡೇಸ್ಗೆ ಮಾತ್ರ ವೇರ್ ಮಾಡೋಣ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಹೊಲಿಸ್ಕೊಂಡು ಇಟ್ಕೊಂಡಿದ್ವಿ. ನಾವು ರೆಡಿ ಆಗಿಬಿಟ್ಟು ಒಂದು ರೀಲ್ಸು ಮಾಡೋಕ್ಕಾಗಲಿಲ್ಲ, ಹಾಗೆ ಒಂದು ಫೋಟೋಸ್ ಕೂಡ ಕರೆಕ್ಟಾಗಿ ತಗೊಳಕ್ಕೆ ಆಗಲಿಲ್ಲ. ಯಾಕಂದರೆ ಮಕ್ಕಳನ್ನ ನೋಡಿಕೊಂಡು ನಾವು ವೀಡಿಯೋ ಮಾಡ್ತೀವಿ, ನಾವು ರೆಡಿ ಆಗ್ತೀವಿ ಅಂದರೆ ನಿಜವಾಗ್ಲೂ ಆಗೋದೇ ಇಲ್ಲ. ಹಂಗಾಗಿ ಸರಿ ಬಿಡು ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಅಂದ್ಕೊಂಡ್ವಿ. ಬೆಳಗ್ಗೆನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಮಗೆ. ನಮ್ಮ ಕಡೆ ಎಲ್ಲ ಏನು ಮಾಮೂಲಿ ಹಸ್ರು ಬಳೆ ಕೆಂಪು ಬಳೆ ಅಂದ್ಬಿಟ್ಟು ಹಾಕೋತೀವಿ. ಅದಾದಮೇಲೆ ಬಳೆ ಶಾಸ್ತ್ರದಲ್ಲಿ 9 ಬಳೆ 5 ಬಳೆ ಅಂದ್ಬಿಟ್ಟು ಮದುವೆ ಹುಡುಗಿಗೆ ತೋರಿಸ್ತಿದ್ರು. ಬಟ್ ಈ ಕಡೆ ಕೆ ಆರ್ ನಗರ ಸೈಡಲ್ಲೆಲ್ಲ ಹುಡುಗಿಗೆ ಫುಲ್ ಕಪ್ಪು ಬಳೆ, ಹಾಗೆ ಸುಮಾರು ಊರುಗಳಲ್ಲೆಲ್ಲ ಕಪ್ಪು ಬಳೆ ವೇರ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿದ್ವಲ್ಲ, ನಮಗೂ ಇಷ್ಟ ಆಯಿತು ಅಂದ್ಬಿಟ್ಟು ನಾವು ಫುಲ್ ಕಪ್ಪು ಬಳೆನೇ ಹಾಕೋಬೇಕು ಅಂದ್ಬಿಟ್ಟು ಹಾಕಿಸ್ಕೊಂಡ್ವಿ. ಹಾಗೆ ಎಲ್ಲರೂ ಒಬ್ಬೊಬ್ಬರಾಗೆ ಬಳೆನ ತೊಡ್ಸ್ಕೊತಾ ಇದ್ರು, ಚಿಕ್ಕಮ್ಮ ಅಮ್ಮ ಎಲ್ಲರೂ. ಅಮ್ಮ ಏನು ತೊಡ್ಸ್ಕೊಳ್ಳಿಲ್ಲ, ಅವರು ಒಂದು 5 ಬಳೆ ದೊಡ್ಡ ಸೈಜ್ ಇದ್ದರೆ ಎತ್ಕೊಡಿ ಅಂದರು, ನಾವೆಲ್ಲ ಎತ್ಕೊಟ್ವಿ. ಸೊ ಈ ರೀತಿ ಶಾಸ್ತ್ರಗಳಿರುತ್ತೆ ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಶಾಸ್ತ್ರಗಳಿರುತ್ತೆ ಗೊತ್ತಿಲ್ಲ. ಒಂದೊಂದು ಕಡೆ ಮದುವೆ ಚೌಟ್ರಿಲೇ ಏನು ಬಳೆ ಶಾಸ್ತ್ರ ಮಾಡಲ್ಲ, ಮನೆಯಲ್ಲೇ ಬಳೆ ಶಾಸ್ತ್ರಗಳನ್ನ ಮಾಡ್ತಾರೆ.
ಸುಮಾರು ಥರ ಶಾಸ್ತ್ರಗಳು ಮನೆಯಲ್ಲೇ ಮಾಡಿಬಿಡ್ತಾರೆ. ಚೌಟ್ರಿಲಿ ಸ್ವಲ್ಪ ಕಮ್ಮಿ ಶಾಸ್ತ್ರಗಳಿರುತ್ತೆ. ಬಟ್ ನಮ್ಮ ಕಡೆ ಮನೇಲೂ ಒಂದಷ್ಟು ಶಾಸ್ತ್ರಗಳಿರುತ್ತೆ, ಹಾಗೆ ಚೌಟ್ರಿಲೂ ಒಂದಷ್ಟು ಶಾಸ್ತ್ರಗಳಿರುತ್ತೆ. ಮದುವೆ ಆದಮೇಲೂ ಬೀಗ್ರೂಟದ ಟೈಮಲ್ಲಿ ಒಂದಷ್ಟು ಶಾಸ್ತ್ರಗಳಿರುತ್ತೆ. ಸೊ ಸುಮಾರು ಥರ ಇದೆ, ಫುಲ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ನಾನು ಮದುವೆಲಿ, ನನ್ನ ತಂಗಿ ಮದುವೆಲಿ ಏನೇನು ನೋಡಿದ್ದೀನಿ ಅದು ಸ್ವಲ್ಪ ನೆನಪಿದೆ ಅಷ್ಟೇ. ಈ ಮದುವೆಲೂ ಅಷ್ಟೇ ಫುಲ್ ಎಲ್ಲ ಕರೆಕ್ಟಾಗಿ ನೋಡಿಲ್ಲ. ಸೊ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ. ಬಳೆ ಎಲ್ಲ ತೋಡಿಸ್ಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ, ಚೆನ್ನಾಗಿ ಕಾಣ್ತಿದೆಯಾ ಅಂದ್ಬಿಟ್ಟು. ಇದು ಬಂದು ನೆಕ್ಸ್ಟ್ ಡೇ ಧಾರೆ ಮುಹೂರ್ತ ವ್ಲಾಗು. ಒಂದು 9:30 10ಗೇನೋ ಧಾರೆ ಇತ್ತು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ರೆಡಿ ಆಗಿಬಿಟ್ಟು ನಾವು ಕರೆಕ್ಟ್ ಟೈಮ್ಗೆ ತಾಳಿ ಕಟ್ಟೋ ಟೈಮ್ಗೆ ಹೋಗಿದ್ದು. ಸೊ ಮಕ್ಕಳೆಲ್ಲ ರೆಡಿ ಮಾಡಿಬಿಟ್ಟು ನಾವು ರೆಡಿ ಆಗೋ ಗಂಟ ಅಷ್ಟೊತ್ತಾಯಿತು. ಅದಾದಮೇಲೆ ಸರಿ ದಾರೆ ಎಲ್ಲ ಉಯ್ದು ಬಿಡೋಣ ಅಂದ್ಬಿಟ್ಟು ದಾರೆ ಉಯ್ಯೋಕ್ಕೆ ಎಲ್ಲ ನಿಂತ್ಕೊಂಡಿದ್ವಿ. ಮುನ್ನ ಅಂತೂ ನಾನು ಬಿಟ್ಟು ಎಲ್ಲೂ ಅಳ್ಳಾಡ್ತಾನೆ ಇರಲಿಲ್ಲ. ಅವ್ನು ಎಲ್ಲೋದ್ರೂ ಹಾಗೇ, ಎಲ್ಲೂ ಹೋಗೋದೇ ಇಲ್ಲ, ಯಾರ ಜೊತೆನೂ ಹೋಗೋದೇ ಇಲ್ಲ. ಸುಮ್ಮನೆ ಮಕ್ಕಳಿದ್ರೆ ಅವ್ರ ಜೊತೆ ಆಟ ಆಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಯಾರು ಕರ್ಕೊಂಡ್ರು ಅವ್ರ ಹತ್ರ ಹೋಗೋದೇ ಇಲ್ಲ. ಎಲ್ಲ ಫೋಟೋಸಲ್ಲೂ ನನ್ನ ಜೊತೆ ಇದ್ದೇ ಇದ್ದಾನೆ, ಹಾಗೆ ವೀಡಿಯೋದಲ್ಲೂ ನನ್ನ ಜೊತೆನೇ ಇದ್ದಾನೆ ಅವನು. ಅವ್ರ ಅಪ್ಪ ಬಿಟ್ಟರೆ ನಾನು ಅಷ್ಟೇ, ಯಾರ ಹತ್ರನೂ ಜಾಸ್ತಿ ಹೋಗೋದೇ ಇಲ್ಲ ಅಂತಾನೆ. ಅದು ಬಿಟ್ಟರೆ ಪ್ರಿಯಾಂಕನ ಜೊತೆ ಒಂದೊಂದು ಸರಿ ಹೋಗ್ತಾನೆ. ಹಾಗೆ ಭರತ್ ಅವರಾಗಲಿ ಶರತ್ ಅವರಾಗಲಿ ಅಮ್ಮ ಯಾರೂ ಬಂದಿರಲಿಲ್ಲ, ಯಾಕಂದರೆ ಕೇರ್ನಗರ ಸ್ವಲ್ಪ ದೂರ ಅಲ್ವಾ, ಹಂಗಾಗಿ. ಹಾಗೆ ಆಫೀಸಲ್ಲೆಲ್ಲ ರಜಾ ಕೊಟ್ಟಿರಲಿಲ್ಲ, ಹಂಗಾಗಿ ಅವ್ರು ಬಂದಿರಲಿಲ್ಲ. ಬೀಗ್ರೂಟಕ್ಕೆ ಬರ್ತೀನಿ ಅಂತ ಹೇಳಿದರು. ನಾವು ದಾರೆ ಎಲ್ಲ ಒಯ್ದುಬಿಟ್ಟು ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ರಿಸೆಪ್ಷನ್ ಏನೂ ಇರಲಿಲ್ಲ ಬೆಳಗ್ಗೆ, ಹಂಗಾಗಿ ಜನಗಳೆಲ್ಲ ಖಾಲಿನೇ ಆಗಿಬಿಟ್ಟಿದ್ರು. ಒಂದು 11:30 12 o'clockಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಜನಗಳೆಲ್ಲ ಹೊಂಟೋಗ್ಬಿಟ್ಟಿದ್ರು. ನಾವು ಕೂಡ ಒಂದು 12:30ಗೆಲ್ಲ ಊಟ ಮುಗಿಸ್ಕೊಂಡು ಹಾಗೆ ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ವಿ. ಹಾಗೆ ನೈಟ್ ಯಾರು ಬಂದಿರಲ್ಲ ಅವರು ಬೆಳಗ್ಗೆ ಏನು ಧಾರೆ ಟೈಮಲ್ಲಿ ಧಾರೆ ಎಲ್ಲ ಉಟ್ಬಿಟ್ಟು ಆವಾಗ ಅಲ್ಲೇ ಫೋಟೋ ಎಲ್ಲನೂ ತೆಗೆಸ್ಕೊತಾಯಿದ್ರು. ಸೊ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾಯಿದ್ರು. ಒಂದು ಮೂಸುಂಬಿ ಇತ್ತು, ಅದರಲ್ಲೇನೋ ಕ್ಯಾಚ್ ಆಡ್ಕೊಂಡು ಇದು ಮಾಡ್ತಾಯಿದ್ರು. ಹಾಗೆ ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ರು. ಹಾಗೆ ಬೀಗ್ರೂಟದ್ದು ಯಾವುದೋ ವ್ಲಾಗ್ ಏನೂ ಮಾಡ್ಕೊಂಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.